ಈಗ ತಾನೇ ಮಾತಾಡಿರುವಂತ ತುಂಗಭದ್ರಾ ಕಾರ್ಮಿಕ ವಲಯ ಹಂಗಾಮಿ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಕಮ್ಮಡ ಅಡವಿರಾವ್ ಅವರೇ ಮತ್ತು ನೀರಾವರಿ ಇಲಾಖೆಯಿಂದ ಇಲ್ಲಿ ತನ ಮೆರವಣಿಗೆ ಮುಖಾಂತರ ಬಂದಿರುವಂತ ಎಲ್ಲ ಡಿವಿಷನ್ನ ಯರಮರ್ಸ್, ಗಿಲ್ಲೇಸ್ಗೂರು, ಸಿರಿವಾರ, ಕೊಟ್ನಕಲ್, ಕವಿತಾಳ್, ಮಾನ್ವಿ, ಸಿಂಧನೂರು ಇತರೆ ಎಲ್ಲ ಉಪವಿಭಾಗ ಬಂದಿರತಕ್ಕಂಥ ಎಲ್ಲ ನನ್ನ ಕಾರ್ಮಿಕ ಬಂಧುಗಳೇ, ಇವತ್ತಿನ ಪ್ರಮುಖ ಹೋರಾಟ ತಮ್ಮ ತಿಳಿದ ಹಾಗೆ ಈಗಾಗಲೇ ಯಡಿಯೂರಪ್ಪ ಅವರು ವಿಷಯನ ಪ್ರಸ್ತಾಪನೆ ಮಾಡಿದರು. ಸುಡು ಬಿಸಿಲಲ್ಲಿ ಇಷ್ಟು ಪೊಲೀಸರ ಸಮೇತ ಅಧಿಕಾರಿಗಳು ಸಮೇತ ಎಲ್ಲ ಜನರನ್ನ ನಿಲ್ಲಿಸಿಕೊಂಡು ನಾವು ಮಾಡೋದು ಬೇಕಿತ್ತ, ಇದಕ್ಕೆ ಕಾರಣ ಯಾರು ಅಂತ ಒಂದು ಸ್ವಲ್ಪ ಯೋಚನೆ ಮಾಡೋಣ. ನಾವು ಬಿಸಿಲಾಗ, ಪೊಲೀಸರು ಬಿಸಿಲಾಗ, ಇಲ್ಲಿ ತಹಶೀಲ್ದಾರ್ ಯಾರು ಬಂದ್ರೆ ಅವರು ಬಿಸಿಲಾಗ, ಸುತ್ತಮುತ್ತ ದೇವದುರ್ಗದಿಂದ ಬರೋರು, ರಾಯಚೂರಿಂದ ಬರೋರು, ಈ ಕಡೆ ಲಿಂಗ್ಸ್ಗೂ ಕೌತಾಲ್ ಕಡೆಯಿಂದ ಬರೋರು ಬಿಸಿಲಾಗ. ಇದೇನು ಹೋರಾಟ? ಇದು ಯಾಕ? ಇದ್ರ ಯಾರ ಸಲುವಾಗಿ, ಯಾರ ವಿರುದ್ಧ ಹೋರಾಟ ಅನ್ನೋ ಸ್ಪಷ್ಟ ಬಂಧುಗಳೇ. ಇವತ್ತು ಒಂದಿನ ನಾವು ಇಲ್ಲಿ ಕಷ್ಟಪಡ್ತಾ ಇದೀವಿ, ನೀವೆಲ್ಲ ಪಡ್ತಾ ಇದ್ರಿ ಅಂತ ನಿಜ. ಆದ್ರೆ ಕಳೆದ 15-20 ವರ್ಷದಿಂದ ತುಂಗಭದ್ರಾ ನೀರಾವರಿ ವಲಯದಲ್ಲಿ ಕಾಲುವೆಯಲ್ಲಿ ಕೆಲಸ ಮಾಡಿ ಸತ್ತು ಬದುಕಿನ ಕೆಲಸ ಕಾರ್ಮಿಕರ ಪರಿಸ್ಥಿತಿ ಕೇಳಿ ಒಂದ್ಸರಿ ಪ್ರತಿಯೊಬ್ಬರು ಕೇಳಿ. ನಮ್ಮ ಹಕ್ಕುಗಳನ್ನ ಕೇಳಕ್ ಬಂದಿವಿ, ಯಾರನ್ನೋ ಮೆಚ್ಚಿಸೋ ಸಲುವಾಗಿ, ಇಲ್ಲ ನಾನು ಒಳ್ಳೆ ಭಾಷಣ ಮಾಡಬಲ್ಲ ಸಲುವಾಗಿ, ಇಲ್ಲ ಘೋಷಣೆ ಕೂರ್ತನ ಸಲುವಾಗಿ, ಅಥವಾ ಇನ್ನೊಬ್ಬನ ಒಪ್ಪಿಸೋ ಸಲುವಾಗಿ ಬಂದಿಲ್ಲ. ಅದಕ್ಕೆ ಪೊಲೀಸರು ಯಾರು ನಮ್ಮ ಅಣ್ಣ ತಮ್ಮರು ಅವರೇನು ಬೇರೆ ವೈದಿಗಳಲ್ಲ, ನಮ್ಮ ರೈತಾಪಿ ಜನ ಮಕ್ಕಳೇ. 2 ತಿಂಗಳಾಯ್ತು 1,10,00,000 ನುಂಗಿ ನೀರು ಕೊಡದಾರ ಸಾಹೇಬ್ರೆ ವಿಜಯಲಕ್ಷ್ಮಿ ಅವರು ಅಂತೇಳಿ, ವಿಜಯಲಕ್ಷ್ಮಿ ಪಾಟೀಲ್ ಅಂತೇಳಿ ಸಿರಿವಾರದವರು, ಪ್ರಭಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರು. ಇವರು ಜಂಗಲ್ ಕಟಿಂಗ್ ಹೆಸರಿನಲ್ಲಿ, ಊರು ತೆಗಿತನ ಹೆಸರಿನಲ್ಲಿ ಕಾರ್ಮಿಕರು ಮಾಡೋ ಕೆಲಸನ ಗುತ್ತೇದಾರಿ ಕೊಟ್ಟು 1,10,00,000 ನುಂಗಿ ನೀರು ಕೊಡುವಂತ ದಾಖಲೆ ಸಮೇತ ನಿಮ್ಮ ಪೊಲೀಸ್ ಸ್ಟೇಷನ್ ಕೊಟ್ಟು ನೀವು ಯಾವ ಕ್ರಮ ತಗೊಂಡಿಲ್ಲ. ಇದಕ್ಕಾಗಿ ಈ ಹೋರಾಟ ಇವತ್ತು. ಯಾಕೆ ತಗೊಂಡಿಲ್ಲ, ಯಾಕೆ ಅಮಲ್ ಮಾಡಿಲ್ಲ ಅನ್ನೋ ಸಲುವಾಗಿ ಈ ಹೋರಾಟ ನಂಬರ್ 1. ಆಮೇಲೆ ಒಬ್ಬರೇ ವಿಜಯಲಕ್ಷ್ಮಿ ಅಷ್ಟೇ ಅಲ್ಲ, ಯಾಕಂದ್ರೆ ಕಳ್ತನ ಮಾಡುವಾಗ ಗ್ಯಾಂಗ್ ಒಬ್ಬರೇ ಇರಲ್ಲ, ಒಬ್ಬರೇ ಕಳ್ತನ ಮಾಡಕ್ಕೆ ಧೈರ್ಯ ಮಾಡಲ್ಲ. ಅದಕ್ಕೆ ಸಣ್ಣ ಪುಟ್ಟ ಓಸಿ ಇಸ್ಪಾಟ್ ಬೇರೆ ಬೇರೆ ಹೇಳಿದ್ರೆ ನಮ್ಮ ಪೊಲೀಸರೆಲ್ಲ ಇದ್ದಾರೆ, DSP ಇಂದ ಹಿಡ್ಕೊಂಡು ಸರ್ಕಲ್, PI ಎಲ್ಲರೂ ಇದ್ದಾರೆ. ಅವ್ರು ಹಿಡ್ಕೊಂಬಂದು ಒಳಗಾಗ್ತಾರೆ. ಕಾರ್ಮಿಕರ ಹೆಸರಿನಲ್ಲಿ ನೀರಾವರಿ ಸರ್ಕಾರದ ನಮಗೆ ಬರಬೇಕಾದ ಕೂಲಿ, ಹೋದ ತಿಂಗಳು 2025 3 ತಿಂಗಳು ಕೊಡಬೇಕಾದ ಕೂಲಿ, ಈ ತಿಂಗಳು ಬರಬೇಕಾದ 3 ತಿಂಗಳ ಕೂಲಿ, ಇದೆಲ್ಲ ಸೇರಿ ಕೊಡ್ಲಾರ್ದೇನೆ 1,10,00,000 ಆಡುವಾಗಲೇ ಕಣ್ಣಾಗ ಮಣ್ಣೇರಿಸಿ ವಿಜಯಲಕ್ಷ್ಮಿ ಅವರು ನುಂಗಿ ನೀರು ಕೊಡ್ತಾರೆ ಅಂದ್ರೆ ಇವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ರಂತ ಪ್ರಜಾಪ್ರಭುತ್ವ ಐತೆ ಸ್ವಾಮಿ. ಯಾರ ಆಡಳಿತ ಐತಿ ಇಲ್ಲಿ? ನಮ್ದು ಜಿಲ್ಲೆಯ ಉಸ್ತುವಾರಿ ಮಂತ್ರಿ, ಜಿಲ್ಲಾ ಮಂತ್ರಿ, MLAಗಳು, MP ಗಳು ಎಲ್ಲ ಮನೆ ಕೊಟ್ಟಿದ್ವಿ. ವಿಜಯಲಕ್ಷ್ಮಿ ತಪ್ಪು ಮಾಡ್ತಿದ್ದಾಳೆ, ಕಾರ್ಮಿಕರನ್ನ ಕಡೆಗಣಿಸಿದ್ದಾರೆ, ಕಾರ್ಮಿಕರನ್ನ ಕುಚ್ಚ ಕೊಯ್ತಿದ್ದಾರೆ, ಕಾರ್ಮಿಕರು ಕೂಲಿ ತರ ನೋಡ್ತಾ ಇಲ್ಲ. ಅಲ್ಲಿ ಪ್ರಭುತ್ವ ಗೌಡ ದನಿ ಜೀತ ಆಗಬೇಕಂತ ನೋಡ್ತಿದ್ದಾರೆ ವಿಜಯಲಕ್ಷ್ಮಿ ಅಂತ ಸಾರಿ ಜಗಜ್ಜ ಪೇಪರ್ ಅಲ್ಲಿ, ಮನವಿ ಪತ್ರ ಅಲ್ಲಿ, ಇಲ್ಲಿಂದ ವಿಧಾನಸೌಧ ತನಕ ನಿಮ್ಗೆ ಡೆಂಗರ ಮಾಡೋದು ಯಾರು ಕಿವಿ ಕೇಳಕ್ಕೆ ರೆಡಿ ಇಲ್ಲ. ಯಾರ ಮುಂದೆ ಹೇಳ್ಬೇಕು, ಯಾರ ಮುಂದೆ ಹೊಯ್ಕೋಬೇಕು ನಾವು ಅಂತ ಕೇಳ್ಬೇಕತ್ ನಾನು, ಯಾರ ಮುಂದೆ ಕೇಳ್ಬೇಕು? ಇದು ಅನ್ಯಾಯ, ಅಕ್ರಮ ಅನ್ಯಾಯ. ಯಾರು ಹೆಬ್ಬಾರು ಮಾಡ್ತಾರೆ? ಸೋ ಹಿಂಗಾದ ಮಾಹಿತಿ ಯಾಕೆ ತಗೊಂಡಿವಿ ಕಾಗದ ಪತ್ರ ಎಲ್ಲೆಲ್ಲಿ ಲೂಟಿ ಮಾಡ್ರಿ, ಇಂಚು ಯಾರು ಗೊತ್ತಿದಾರ, ಯಾವ ಕೆಲ ಎಷ್ಟು ಲೂಟಿ ಮಾಡ್ರಿ ಅಂತ ಹೇಳ್ತಾ ಇದೀವಿ. ಯಾಕೆ ಕ್ರಮ ಜರುಗಿಸ್ತಿಲ್ಲ? ಅದಕ್ಕೆ ಈ ಜಿಲ್ಲಾಡಳಿತ, ಈ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ಅಕ್ರಮ ಭ್ರಷ್ಟ ಅಧಿಕಾರಿಗಳ ಬೆನ್ನಿಗೆ ನಿಂತಿರೋದ್ರಿಂದ ಅವ್ರ ಮೇಲೆ ಕ್ರಮ ಆಗ್ತಿಲ್ಲ. ನಾವು ಕೇಳ್ತೀವಿ, ಅವ್ರೇನ್ ಕಾರ್ಮಿಕರು ಕೇಳ್ತಾರೆ, ಅಲ್ಲೊಂದು 20 ದಿನ ರೆಡಿ ಮಾಡಿದ್ರು, ಮತ್ತೆ ಪೊಲೀಸ್ ಸ್ಟೇಷನ್ ಕಾರ್ಯಕ್ರಮ ಅಂದ್ರು, ಮತ್ತೆ ಇವತ್ತು ರಸ್ತೆ ತಡೆ ಅಂದರೆ ಇದನ್ನ ನಾವಿಲ್ಲಿ ಬಿಡೋದಿಲ್ಲ ಬಂಧುಗಳೇ. ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ನೀವು ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ. ನಾವು ಯಾರು ಮಾಡ್ತಾರೆ, ನೀವು ಸಾಕ್ಷಿ ಆಧಾರ ಸಮೇತ ನಾವು ಕೊಟ್ಟಿರೋ ಕಾರಣ ಮೊದಲು ಅರೆಸ್ಟ್ ಮಾಡಿದ್ರೆ ನೀವು ಮಾಡ್ತಿಲ್ಲ ಅನ್ನೋದು ನಮ್ಮ ಬೇಸರ. ಬಿಟ್ಟು ನಿಮ್ಗೆ ನಮಗೆ ಯಾವ ವೈಯಕ್ತಿಕ ಜಗಳಿಲ್ಲ. ನಮ್ಮ ಹೋರಾಟ ಸಾಂವಿಧಾನಿಕ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರುವಂತ ಸಂವಿಧಾನದ ಪ್ರಕಾರ ಹಕ್ಕನ್ನು ದುಡಿದ ಕೂಲಿಗಳು ಅಂತ ಕೇಳ್ತಾ ಇದ್ವಿ. ಬೇರೆ ಯಾರಪ್ಪ ನಮ್ಮನ್ನ ಆಸ್ತಿ ಕೇಳ್ತಿಲ್ಲ. 3 ತಿಂಗಳು ನಾನ್ ಸೀಸನಲ್, ವರ್ಷ ಪೂರ್ತಿ ಕೆಲಸ ಅಂತ ಹೇಳಿ ಏಪ್ರಿಲ್ ಮೇ ಜೂನ್ 2025 ಏಪ್ರಿಲ್ ಮೇ ಜೂನ್ ಈ 3 ತಿಂಗಳ ಅಂದ್ರೆ 80 ದಿನ ಆಗ್ತದೆ. ಆ ಸಂಬಳ ಬಾಕಿ ಆದಂತ ಕೊಡ್ಬೇಕಂತ ಹೇಳ್ತಿದ್ವಿ. ಆಮೇಲೆ ಈ ವರ್ಷದಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಇದು ಏಪ್ರಿಲ್, ಈ 3 ತಿಂಗಳ ಸಂಬಳ ಕೊಟ್ಟಿಲ್ಲ. ಅದಕ್ಕೆ ಈ ಸಂಬಳ ಕೂಡ ಕೂಡಲೇ ಪಾವತಿ ಮಾಡ್ಬೇಕನ್ನೋ ಡಿಮ್ಯಾಂಡು ನಮ್ದು 3ನೇ ಡಿಮ್ಯಾಂಡ್ ಆಗಿದೆ. ಆಮೇಲೆ ಇವನ್ನ ಕಳೆದ ವರ್ಷದಿಂದ ಸುಮಾರು ಜನ ಸತ್ತೋದ್ರಲ್ಲಿ ಕೆಲಸ ಮಾಡಿ ಯಾರನ್ನೂ ಕಾಯಂ ಮಾಡಿಲ್ಲ, ಕಾಯಂ ಮಾಡಕ್ ರೆಡಿ ಇಲ್ಲ.
ಸರ್ಕಾರ ಏನ್ ಹೇಳ್ತದೆ? ಕೆಲಸ ಕಾಯಂ, ಕೆನಾಲ್ ಇರೋದು ಕಾಯಂ, ಡ್ಯಾಮ್ ಇರೋದು ಕಾಯಂ. ಏನ್ ನಾಳೆ ಮಾಯ ಬಿಡ್ತಾನೆ? ಡ್ಯಾಮ್ ಇಲ್ಲಲ್ಲ, ಕಾಲುವೆನು ಮಾಯ ಆಗಲ್ಲ. ರೈತರಿರೋದು ಗೊತ್ತು. 6-7 ಲಕ್ಷ ಹೆಕ್ಟೇರ್ ನೀರು ಉಳಿಸೋದು ಈ ತುಂಗಭದ್ರಾ ಎಡದಂಡೆ ಕಾಲುವೆ ಅಪ್ ಟು ಮುಂಡ್ರಾಬಾದಿಂದ ರಾಯಚೂರುವರೆಗೂ. ಅದಕ್ಕೆ ಈ ಒಂದು ಜನರ ಜೀವನಾಡಿ ಕಾಯಂ. ಡ್ಯಾಮು ಕಾಯಮು, ಕೆಲಸ ಕಾಯಮು, ಅಧಿಕಾರಿಗಳು ಕಾಯಮು, ಹೊಲ ಭೂಮಿ ಎಲ್ಲ ಕಾಯಮು. ಆದ್ರೆ ಇದರಲ್ಲಿ ಕೆಲಸ ಮಾಡುವಂತ, ಇದರಲ್ಲಿ ನೀರಾವರಿ ಸೌಡಿ, ಗ್ಯಾಂಗ್ ಮ್ಯಾನ್, ಡ್ರೈವರ್ ಇತರೆ ಕೆಲಸ ಮಾಡುವಂತ ಕಾರ್ಮಿಕರು ಯಾಕೆ ಕಾಯಮಿಲ್ಲ? ಇದು ಯಾವ ಕಾನೂನು? ದುಡಿಸ್ಕೊಳ್ಳೋದು, ಜೀತ ದುಡಿಸ್ಕೊಳ್ಳೋದು, ಪೇಮೆಂಟ್ ಕೊಡಲಾರದೆ ನಮ್ಮನ್ನು ಕಾಯಂ ಮಾಡಲಾರದೆ ಇವತ್ತು ನಿರ್ಲಕ್ಷ್ಯ ವಹಿಸಿರೋದಕ್ಕೆ ಇವತ್ತು 1970ರ ಗುತ್ತಿಗೆ ಕಾರ್ಮಿಕ ನಿಯಂತ್ರಣ ಕಾಯ್ದೆ ಉಲ್ಲಂಘನೆ ಮಾಡ್ತಾರೆ, ನಿಷೇಧ ಮಾಡುವ ಗುತ್ತಿಗೆ ಕಾರ್ಮಿಕರ ಕಾಯ್ದೆ ಅಂತ ಹೇಳ್ತಾರೆ. ಹಾಗಾಗಿ ಸ್ಪಷ್ಟ ಅಡಿಯವರೇ ದಯವಿಟ್ಟು ನಾವು ಮಾತಾಡ್ತೀವಿ. ನಮ್ಮ ಹೋರಾಟ ಮಾಡಿ ನಮ್ಮ ಅರೆಸ್ಟ್ ಮಾಡ್ತಾರೋ ಮಾಡ್ಲಿ, ವಿಜಯಲಕ್ಷ್ಮಿ ಅರೆಸ್ಟ್ ಮಾಡಿದ್ ನಾವು ಕೇಳಿದ್ರೆ ನಮ್ಮನ್ನ ಅರೆಸ್ಟ್ ಮಾಡಿದ್ರು ಓಕೆ, ನಾವು ರೆಡಿ. ಯಾಕ್ರಿ ಬೈಲಾಗಿದ್ದವ್ರೆ ಜೈಲಾಗಿದ್ದೀವಿ, ನಾವು ರೆಡಿ. ಇಲ್ಲಿ ಊಟ ಇಲ್ಲ ನಮ್ಗೆ, ಅಲ್ಲೇ ಒಂದು 3 ಹೊತ್ತು ಊಟ ಕೊಡ್ತೀರಿ ನೀವು. ಅದಕ್ಕೆ ನಾವು ರೆಡಿಯಾಗಿ ಬಂದೀವಿ. ನಾವು ಯಾರು ಆರೋಪ ಮಾಡಿದ್ರೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಉತ್ತರ ಇಲ್ಲ. ಬಿಸಿಲ ಹೋರಾಟ ಮಾಡ್ರಿ, ಕೂಗ್ರಿ, ಅರಸಿ, ನಮ್ಗೇನು ಚಟ ಅಲ್ಲ ಇದು ಹೋರಾಟ. ದಯವಿಟ್ಟು ಪೊಲೀಸ್ ಸಾಹೇಬ್ರು ಅರ್ಥ ಮಾಡ್ಕೊಳ್ಳಿ, ನಮ್ಮ ಸಮಸ್ಯೆ ಅರ್ಥ ಮಾಡ್ಕೊಳ್ಳಿ. ಒಂದು ಇಂಚ್ ಆದ್ರೆ ನಮ್ಮ ಪರವಾಗಿ ಕೆಲಸ. ಇಲ್ಲಿ ಕೂಲಿ ಅವ್ರು ಕೊಡಿಸ್ರಿ ಈ ವರ್ಷದ್ದು, ಇಲ್ಲಿ 3 ತಿಂಗಳು ಪೇಮೆಂಟ್ ಅವ್ರು ಕೊಡಿಸ್ರಿ 80 ದಿನದ್ದು ಹೋದ ವರ್ಷದ್ದು. ಇಲ್ಲ ಒಂದು FIR ತಗೊಂಡ್ ಮರಿ, FIR ಮಾಡಿದ್ಮೇಲೆ ಆಮೇಲೆ ಇನ್ವೆಸ್ಟಿಗೇಷನ್ ಅಂತ ಐತಿ. ಇನ್ವೆಸ್ಟಿಗೇಷನ್ ಮಾಡಿ FIR ನಿಮ್ಗೆ ಗೊತ್ತಿಲ್ಲ ಕಾನೂನು. ಫಸ್ಟ್ FIR ಫಸ್ಟ್ ಯಾರು ಅಂದಂಗ ಅದು ಗಾಯ ಆಗಿತ್ತ ಮಲ ಮಚ್ಚಿಬಿಡೋಕೆ ಫಸ್ಟ್ ಅದು ಯಾವ ಮಲಮೋ ಎಲ್ಲಿ ಆಗಿದೆ ಏನು ಗೊತ್ತಿಲ್ಲ. FIR ಪ್ರಥಮ ವರ್ತಮಾನ ಪತ್ರಿಕೆ. FIR ಆದ್ಮೇಲೆ ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಮೇಲೆ FIR ಮಾಡ್ಬೇಕಂತ ಅದ. ಮಾಡಕ್ ರೆಡಿ ಇಲ್ಲ ನೀವು, ಯಾರೂ ಇಲ್ಲ. ಅವರು ಕಾನೂನಿಗಿಂತ ಯಾರು ದೊಡ್ಡವಲ್ಲ. ವಿಜಯಲಕ್ಷ್ಮಿ ದೊಡ್ಡವನಲ್ಲ, ನಾನು ದೊಡ್ಡವಲ್ಲ, ನೀವು ದೊಡ್ಡವಲ್ಲ, ಯಾರು ದೊಡ್ಡವಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಎಲ್ಲರಿಗೂ ಒಂದೇ. ವಿಜಯಲಕ್ಷ್ಮಿ ಮಲ್ಲೂರು ಶ್ರೀವಾರಕ್ಕೊಂದು, ನಮಗೊಂದು, ನಿಮ್ಗೊಂದಿಲ್ಲ. FIR ಮಾಡಿ, ತಪ್ಪನೋ ಸರಿನೋ ತನಿಖೆ ಮಾಡಿ ರಿಪೋರ್ಟ್ ಮಾಡಿ ಕೊಡಿ ನೀವು. ಅವ್ರು ವಿಜಯಲಕ್ಷ್ಮಿ ತಿಂದಿಲ್ಲ ಅಂತ ಕೊಡಿ. ಅವ್ರು ವಿಜಯಲಕ್ಷ್ಮಿ ತಿಂದಾರ ಅಂತ ಕೊಡಿ. ಸತ್ಯನಾರಾಯಣ ತಿಂದಾರ ಅಂತ ಕೊಡಿ. ಸತ್ಯನಾರಾಯಣ ತಿಂದಿಲ್ಲ ಅಂತ ಕೊಡಿ. ನಾವಲ್ಲ ಬರೀ ಕಾಗದ ಪತ್ರ, ನಾವು ಆರೋಪ ಮಾಡ್ತಾ ಇದೀವಿ, ಗಂಭೀರ ಆರೋಪ ಮಾಡ್ತಾ ಇದೀವಿ. 1,10,00,000 ಕಾರ್ಮಿಕರಿಗೆ ಬರುವಂತ ಕೂಲಿ ಹಣದಲ್ಲಿ ಲೂಟಿ ಮಾಡುವಂತ ಆರೋಪ ಮಾಡಕತ್ತೀವಿ. ನೀವು ತನಿಖೆ ಮಾಡಿ. ನಾವು ಕಾಗದ ಪತ್ರ ಕೊಡಕ್ಕೆ ರೆಡಿ ಇದೀವಿ, ನಾವು ದಾಖಲಾತಿ ಕೊಡಕ್ಕೆ ರೆಡಿ ಇದೀವಿ. ಅದಕ್ಕೆ ಇದನ್ನೆಲ್ಲ ಏನು ಮಾಡಲಾರದೆ ನಮ್ಮ ಬಾಯಿ ಮುಚ್ಚಲಿಕ್ಕೆ ಅಥವಾ ಸುಳ್ಳು ನಮಗೆ ಭರವಸೆಯನ್ನು ಕೊಡ್ಲಿಕ್ಕೆ ನಾವು ತಯಾರಿಲ್ಲ. ಇವತ್ತು ರಸ್ತೆ ರೋಗಕ್ಕೆ ಎಲ್ಲರಿಗೂ ತ್ರಾಸಾಗಲ್ಲ ಅಂತ ನಾವು ಉದ್ದೇಶ. ಒಂದು ಕಡೆ ನಮ್ಮ ಆಕ್ರೋಶನ ಈ ಮೂಲಕ ವ್ಯಕ್ತಪಡಿಸ್ತಾ ಇದೀವಿ. ಮಾನ್ಯಲಿನ ಅಧಿಕಾರಿಗಳು ಎಲ್ಲರೂ ಸಮಸ್ಯೆ ಇತ್ಯರ್ಥ ಮಾಡಕ್ಕೆ ನೋಡಿ, ಹೊಟ್ಟೆಯೊಳಗಿನ ಸಂಕಟ ಮಾಡಲಿಕ್ಕೆ ತಣ್ಣೀರು ಕುಡಿಸಿ. ಬಾಯಿನ ಮುಚ್ಚಿನ ತಣ್ಣೀರು ಸಂಕಟ ಕಡಿಮೆ ಆಗೋದಿಲ್ಲ. ಬಂದ್ ಮಾಡಿ, ಜಾಸ್ತಿ ಆಯ್ತು, ಆವತ್ತಾಯ್ತು, ಮಿನಿಸ್ಟ್ರಿಂಗ್ ಆಗೋದ್ರೆ ರೋಡ್ ಬಂದಾಗ್ತದೆ ತಾಸುಗಟ್ಲೆ. ಒಬ್ಬ MLA ಬಂದು, ಮುಖ್ಯಮಂತ್ರಿ ಬಂದು 2-2 ತಾಸು 3-3 ತಾಸು ರೋಡ್ ಬಂದಾಗ್ತದೆ. ಅನುಭವಿಸಿ ಜನ. ಆಂಬುಲೆನ್ಸ್ಗೆ ಎಮರ್ಜೆನ್ಸಿ ತುರ್ತು ಖಂಡಿತ ಕೊಡ್ತೀವಿ. ನಾವು ಮನುಷ್ಯರೇ, ನೀವು ಮನುಷ್ಯರೇ. ಅದಕ್ಕೆ ನಮ್ಮ ಸಮಸ್ಯೆನ ಗಂಭೀರವಾಗಿ ಪರಿಗಣಿಸಿ, ಜಿಲ್ಲಾಧಿಕಾರಿ ಕರೆಸಿ ನೆಗೋಸಿಯೇಷನ್ ಮಾಡಿಸಿ ನಾವು ಹಿಡಿದೀವಿ. ಎಷ್ಟು ಸಾಲ ತಿರಬೇಕು ಮಾನ್ಯ ಜಿಲ್ಲಾಧಿಕಾರಿ ಇವ್ರ ಹತ್ರ, ನಿತೀಶ್ ಕುಮಾರ್ ಹತ್ರ ನಾವು ಭೇಟಿ ಆಗಲಿಕ್ಕೆ. ಎಷ್ಟು ಬಾರಿ ನೀರಾವರಿ ಮಂತ್ರಿ ಭೇಟಿ ಆಗಬೇಕು, ಎಷ್ಟು ಬಾರಿ ಸಂಬಂಧಪಟ್ಟ ಮಂತ್ರಿಯವರಿಗೆ ಭೇಟಿ ಆಗ್ಬೇಕು. ಅದಕ್ಕೊಂದು ಇತ್ಯರ್ಥ ಮಾಡಿ. ನಿಮಗೂ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವು ಬದುಕ್ತಾ ಇದೀವಿ. ಜನರ ಸಮಸ್ಯೆ ಇದು ಎಸೆನ್ಸಿಯಲ್. ಈಗ ನೀರಲ್ಲಿ ಬೆಳೆ ಎಲ್ಲ ಸಾಯ್ತಿದ್ದಾರೆ, ಗುಳೆ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ದುಡ್ಡು ಕೂಲಿ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಅವ್ರು ನೇಣು ಹಾಕೋ ಸ್ಥಿತಿ ಆಗ್ಯದ. ಹಾಸ್ಪಿಟ್ಲಿಗಿಲ್ಲ, ಹೆಂಡ್ರ ಮಕ್ಕಳು ಊಟಕ್ಕಿಲ್ಲ. ಅದು ಯುದ್ಧ ಒಂದು ನಡೆದು ದೊಡ್ಡ ಕಥೆ ಆಗ್ಯದ. ಆ ಯುದ್ಧ ಒಂದಿಲ್ಲ, ನಮ್ಗೆ ಯುದ್ಧದ ಪರಿಣಾಮ ಗಂಭೀರ ಸ್ಥಿತಿ ಕಾರ್ಮಿಕರು ಎದುರಿಸ್ತಿದ್ರು. ಕೂಲಿಲ್ಲ, ಕೆಲಸ ಇಲ್ಲ. ಅದಕ್ಕೆ ಈ ಪರಿಣಾಮನ ಮನುಷ್ಯತ್ವದಿಂದ ಅರ್ಥ ಮಾಡ್ಕೊಳ್ಳಿ. ಇದು ಯಾರ ಪರ ಯಾರು ವಿರೋಧ ಪ್ರಶ್ನೆ ಅಲ್ಲ. ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ನಮ್ಮ ಸಮಸ್ಯೆನ ಇತ್ಯರ್ಥಪಡಿಸಲಿಕ್ಕೆ ಮುಂದಾಗಿ. ಇಲ್ಲಿ ಏಕದಮ್ ರಸ್ಸಿ ಬರ್ಲಿಕ್ಕೆ ನಾವೇನು ಹುಚ್ಚುದಲ್ಲ, ನಮಗೇನು ತಲೆ ಕೆಟ್ಟಿಲ್ಲ. ನಮ್ಮ ನ್ಯಾಯಯುತ ಬೇಡಿಕೆ, ಸಾಂವಿಧಾನಿಕ ಬೇಡಿಕೆ. ಅದಕ್ಕೆ ಈ 3-4 ಬೇಡಿಕೆಗಳನ್ನ ತಹಶೀಲ್ದಾರ್ ಬಂದಾರೆ, ತಹಶೀಲ್ದಾರ್ ಕಳಿಸಿದ್ದಾರೆ. ಏನ್ ಮಾಡ್ತಾರೆ ನಾವು ಗಡುವು ಕೊಡ್ತೀವಿ ಮಾಡಕ್ಕೆ. ಮತ್ತೆ ಯಾರು ಮಾತಾಡಲ್ಲ, ನಾವು ಮಾತಾಡ ಗಂಟೆಗಟ್ಟಲೆ ಮಾತಾಡ್ತೀವಿ. ನಾವು ಮಾತಾಡಬೇಕಾದ್ರೆ 3-4 ಸಮಸ್ಯೆ ಅಷ್ಟೇನು. ಇವತ್ತು ಈ ಒಂದು ಒತ್ತಾಯನ್ನ ತಹಶೀಲ್ದಾರ್ ಬಂದಿದ್ದಾರೆ, ಅವ್ರು DC ಸಮಕ್ಷಮದಲ್ಲಿ ಉಳಿದಂತ ಹೈಯರ್ ಅಥಾರಿಟಿ ಆಫೀಸರ್ ಮಾತಾಡ್ತಾರೋ ಏನ್ ಮಾಡ್ತಾರೋ, ನೆಗೋಸಿಯೇಷನ್ ಕೊಡ್ತಾರೋ ಗೊತ್ತಿಲ್ಲ. ಇನ್ನೊಂದು 6-10 ದಿನ ಮಾಡ್ರೆ ಅಡಿಯವರವರೇ.